ಮನೆಯವ್ರ ರಿಯಾಕ್ಷನ್ ಹೆಂಗಿದೆ ಸರ್? ಇವಾಗ ಪ್ರತಿಯೊಬ್ಬ ತಂದೆ ತಾಯಿಗೂನು ಮಗ ಎಲ್ಲೋ ಒಂದ್ ಕಡೆ ಚೆನ್ನಾಗಿ ಸೆಟ್ಲ್ ಆಗ್ಬೇಕು. ಚೆನ್ನಾಗಿದ್ರೆ ಸಾಕು ಅನ್ನುವಂತ ಆಸೆ, ಆಕಾಂಕ್ಷೆಗಳು ಅವ್ರ ಕನಸುಗಳಾಗಿರುತ್ತೆ. ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರು ಅಥವಾ ಅಕ್ಕಪಕ್ಕ ಮನೆಯವರು, ನೀವು ಮಾಡಿರುವಂತಹ ಅದ್ರ ಜೊತೆಗೆ ಕಷ್ಟಪಟ್ಟಿರುವಂತಹ ಕಷ್ಟಗಳನ್ನೆಲ್ಲ ನೋಡಿರ್ತಾರೆ. ಇಂಥ ವ್ಯಕ್ತಿ ಇಂಥ ದೊಡ್ಡ ಸ್ಟೇಜ್ ಅಲ್ಲಿ ಇದ್ದಾರೆ ಅಂದಾಗ, ಹೋದಾಗ ಮನೆಗೆ ಹೋದಾಗ ಏನೋ ಒಂಥರ ಸಂತೋಷ. ಎಲ್ರು ಬಂದು ಚೆನ್ನಾಗಿದ್ದೀನಪ್ಪ ಅಂತ ಮಾತಾಡಿಸಿದಾಗ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ ಅಂತ? ಸಿಕ್ಕಾಪಟ್ಟೆ ಖುಷಿ ಇದೆ ಸರ್. ಎಸ್ಪೆಷಲಿ ಫ್ರೆಂಡ್ಸ್ ಅಂತ ಹೇಳಿದ್ರಲ್ಲ, ನನಗೆ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ ಬಿಫೋರ್ ನನಗೆ ತುಂಬಾ ಫ್ರೆಂಡ್ಸು. ಕಾಲೇಜಲ್ಲಿ ಆಗಿರ್ಬೋದು, ಎಲ್ಲ ಕಡೆ ತುಂಬಾ ಜನ ಫ್ರೆಂಡ್ಸು. ನಾನು ಒನ್ಸ್ ಸಿನಿಮಾಗೆ ಬಂದ್ಮೇಲೆ ಹ್ಮ್. ಎಲ್ಲರ ಕಾಂಟ್ಯಾಕ್ಟೇ ಬಿಟ್ಬಿಟ್ಟೆ ನಾನು. ಹ್ಮ್. ಸೊ ಫುಲ್ ಇಲ್ಲೇ ಇದ್ನಲ್ಲ ನಾನು ಸಿನಿಮಾದಲ್ಲೇ ಇದ್ದಾಗ ಅವ್ರನ್ನ ಮೀಟ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಬಟ್ ಎಲ್ಲಾರೂನು ಯಾರು ನನ್ ಮೇಲೆ ಬೇಜಾರು ಮಾಡ್ಕೊಂಡಿಲ್ಲ. ಹ್ಮ್. ಅವ್ರು ಅರ್ಥ ಮಾಡ್ಕೊಂಡ್ರು ಅಲ್ಲಿ ಏನೋ ಸಾಧನೆ ಮಾಡಕ್ ಹೋಗಿದ್ದಾನೆ ಅಂತ. ಅವರು 100 ಸರಿ ಫೋನ್ ಮಾಡಿದ್ರು ರಿಸೀವ್ ಮಾಡದೇ ಇರುವಂತ ಪರಿಸ್ಥಿತಿಗಳು ಇದ್ದಿದೆ. ಬಟ್ ಆದ್ರೂ ಕೂಡ ಇನ್ನೊಂದ್ಸರಿ ಯಾವಾಗಾದ್ರೂ ಫೋನಲ್ಲಿ ಅಥವಾ ಮೆಸೇಜ್ ಅಲ್ಲಿ ಸಿಕ್ಕಾಗ ಇಲ್ಲ ಕಣೋ ನೀನ್ ಮಾಡ್ತೀಯ ನೀನು ಮಾಡೋ ನೀನು ನನ್ನ ಮೇಲೆ ನನಗಿಂತ ಅವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ. ಸೊ ಮನೆ ಅಕ್ಕಪಕ್ಕದಲ್ಲಿ ಕೂಡ ನನಗೆ ನಮ್ಮ ಏರಿಯಾದಲ್ಲಿ ಸರ್ ಎಲ್ಲರೂ ನನ್ನನ್ನ ತುಂಬಾ ಇಷ್ಟಪಡ್ತಾರೆ ಆಕ್ಚುಲಿ. ಹ್ಮ್. ನನ್ನ ಮೇಲೆ ಒಂದು ಒಳ್ಳೆ ರೆಸ್ಪೆಕ್ಟ್ ಇದೆ ಎಲ್ಲರಿಗೂನು. ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ನಾವು ಹೋದಾಗ. ಸೊ ಮತ್ತೆ ಅದೇ ಹೇಳಿದ್ನಲ್ಲ, ನನಗಿಂತ ನನ್ನ ಮೇಲೆ ತುಂಬಾ ಒಂದು ಎಕ್ಸ್ಪೆಕ್ಟೇಷನ್ ಮತ್ತೆ ನಂಬಿಕೆ ಇರುವಂತದ್ದು ನನ್ನ ಮನೆ ಅಕ್ಕಪಕ್ಕ ಆಗಿರೋ ಹ್ಮ್. ನನ್ನ ರಿಲೇಟಿವ್ಸ್ಗಾಗಿರ್ಬೋದು, ನನ್ನ ಫ್ರೆಂಡ್ಸ್ಗಾಗಿರ್ಬೋದು. ಸೊ ಅದೊಂದು ಧೈರ್ಯನೇ ನಮ್ಮನ್ನ ಮುಂದಕ್ಕೆ ಪುಷ್ ಮಾಡ್ಕೊಂಡು ಹೋಗುತ್ತೆ ಅಂತ. ಫಿನಾನ್ಷಿಯಲ್ ಸ್ಟೇಜ್ ಬಗ್ಗೆ ಏನಾದ್ರು ಹೇಳೋದಾದ್ರೆ, ಹಣಕಾಸಿನ ಒಂದು ಕಷ್ಟಗಳನ್ನ ಫೇಸ್ ಮಾಡಿದ್ರಿ. ಆಗ ನೀವೇ ಹೇಳ್ತಾ ಇದ್ರಿ, ಹ್ಮ್ ಯಾರಿಗೋ ಗ್ರೀನ್ ಟೀ ಕೊಡಬೇಕು, ಯಾರಿಗೋ ನಾವೇನೇನೋ ಸರ್ವೇಯರ್ ಆಗಿ ಅವ್ರು ಹೇಳಿದ ಕೆಲಸಗಳೆಲ್ಲ ಮಾಡಬೇಕು ಅಂತಂದಾಗ, ಸಡನ್ ಆಗಿ ನೀವು ಮಾಡ್ತಿದ್ದಂತಹ ಕೆಲಸಗಳನ್ನೆಲ್ಲ ಬಿಟ್ಟು ಬರ್ತೀರಿ ಅಂತಂದಾಗ, ಕೈಯಲ್ಲಿ ಎಷ್ಟು ಕಾಸಿತ್ತೋ ಗೊತ್ತಿಲ್ಲ. ಎಷ್ಟು ಕಾಸು ಇಟ್ಕೊಂಡು ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದ್ರಿ? ಸಿನಿಮಾ ಇಂಡಸ್ಟ್ರಿಗೆ ಬಂದ್ಮೇಲೆ ಫಿನಾನ್ಷಿಯಲಿ ಎಷ್ಟು ಸ್ಟ್ರಗಲ್ ಲೈಫನ್ನ ಕಷ್ಟಪಟ್ರಿ ಅಂತ? ನಾನು ನಿಜ ಹೇಳ್ತೀನಿ ಸರ್. ನಮ್ಮ ಮನೆಯಲ್ಲಿ ನಾವೇನು ಕಡಿಮೆ ಇರ್ಲಿಲ್ಲ. ನಮ್ಮ ಹತ್ರ 20-25 ಹಸುಗಳಿತ್ತು. ಹ್ಮ್. ಚೆನ್ನಾಗಿದ್ವಿ. ನಮ್ಮ ಹಾಲ್ ಬಿಸ್ನೆಸ್ ಚೆನ್ನಾಗಿತ್ತು. ಹ್ಮ್. ಅದ್ರ ಜೊತೆಗೆ ನಾನು ಓದಿದ್ದೆ. ನಾನು ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಿದ್ದೆ. ಆವಾಗ ನಾನು ಹೇಳಿದ್ನಲ್ಲ ಗೆಸ್ಟ್ ಫ್ಯಾಕಲ್ಟಿ ಆಗಿ. ಹ್ಮ್. ಸೊ ಇದೆಲ್ಲ ನಾನು ಸಡನ್ ಆಗಿ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಅದು ಒಂದ್ಸರಿ ಕೇಳಿ ನಮ್ಮ ಅಪ್ಪ ಹತ್ರ ಪರ್ಮಿಷನ್ ಕೇಳಿ ಆ ತರ ಪ್ರೊಸೆಸ್ಸೇ ಇಲ್ಲ. ಹ್ಮ್. ಒಂದೇ ಸೆಕೆಂಡ್ ಡಿಸಿಷನ್. ನಮ್ಮ ಅಮ್ಮಗೆ ಹೇಳ್ದೆ, ಎಲ್ಲ ಬಿಟ್ಟು ಬಂದೆ. ಆ ಟೈಮು ನನ್ನ ಫ್ಯಾಮಿಲಿ ನಾನ್ ಬಿಟ್ಟಾಕಿ ನಾನೆಲ್ಲೋ ಬೇರೆ ಯಾವ್ದೋ ಆಫೀಸಲ್ಲಿ ಉಳ್ಕೊಂಡಿರ್ಬೋದು. ಹ್ಮ್. ನನ್ನ ಫ್ಯಾಮಿಲಿ ಪಟ್ಟಂತ ಸ್ಟ್ರಗಲ್ ಅದು ಹೇಳಕ್ಕೆ ಆಗೋದಿಲ್ಲ. ಅಷ್ಟೊಂದು ಕಷ್ಟ ಅನುಭವಿಸಿದ್ದಾರೆ. ಆ ಟೈಮಲ್ಲಿ ಸ್ಟ್ರಾಂಗ್ ಆಗಿ ನಿಂತಿದೆ ನಮ್ಮಮ್ಮನೆ. ಹ್ಮ್. ಅದ್ ನಮ್ಮಮ್ಮ ತುಂಬಾ ಸಪೋರ್ಟಿವ್ ಆಗಿದ್ರು. ಹ್ಮ್. ಆ ಸಿಚುವೇಶನ್ಗಳೆಲ್ಲ ನಾನು ತುಂಬಾ ಸರಿ ನಾನು ಒಂಟಿಯಾಗಿದ್ದಾಗೆಲ್ಲ ಹತ್ತಿದ್ದು ಇದೆ, ಹ್ಮ್. ತುಂಬಾ ಇದೆ. ಯಾಕಂತಂದ್ರೆ ಇದು ಸಿನಿಮಾನೇ ಫೀಲ್ಡ್ ತುಂಬಾ ಹೊಸದು ನನಗೆ. ಹ್ಮ್. ನಾನು ಎಲ್ಲೂ ಎಕ್ಸ್ಪೀರಿಯನ್ಸ್ ಇಲ್ಲ. ಶಾರ್ಟ್ ಫಿಲ್ಮ್ಗಳು ಮಾಡಿರ್ಬೋದು, ಫ್ರೆಂಡ್ಸ್ ಜೊತೆಗಳು ಬಟ್ ಇಲ್ಲಿ ನಾವು ಇದ್ದಂತ ನನ್ನ ಎಜುಕೇಶನ್ ಆಗಿರ್ಬೋದು, ಇಲ್ಲಿ ಬಂದ್ರೆ ಸಿಗರೇಟ್ ತಗೊಂಬ ಅಂತ ಕಳ್ಸುವಂತವ್ರಾಗಿರ್ಬೋದು, ಗ್ರೀನ್ ಟೀ ಮಾಡೋದು ಇದೆಲ್ಲ ನನಗೆ ಹೊಸದು. ಮತ್ತೆ ಮನೆಗೆ ಹೋಗೋಂಗಿಲ್ಲ, ನೀನ್ ಇಲ್ಲೇ ಇರ್ಬೇಕು ಅನ್ನೋಂಥದ್ದು ಇದೆಲ್ಲ ತುಂಬಾ ಹೊಸದು. ಸೊ ಅದೆಲ್ಲ ಪಳಗುವಾಗ ನನ್ನ ಮೈಂಡಲ್ಲಿ ಒಂದೇ ಒಂದು ನನ್ ಗುರಿ ಏನಿದೆ, ನೀನ್ ಏನ್ ಮಾಡ್ಬೇಕಂತ ಬಂದಿದ್ಯಾ, ಓಕೆ ಮಾಡು. ಆ ದಾರಿಯಲ್ಲಿ ಇದೆಲ್ಲ ಇದೆ ಅಂತಂದ್ರೆ ನೀನ್ ಮಾಡ್ಬೇಕಂದ್ರೆ ಇದ್ ಮಾಡ್ಲೇಬೇಕು. ನಾನು ಯಾರನ್ನು ಬ್ಲೇಮ್ ಮಾಡೋದಲ್ಲ. ಅಲ್ಲ, ಆ ಪ್ರಾಸೆಸ್ ಹಂಗೆ ಇದೆ ಅದು. ಸೊ ಅದನ್ನ ನಾನು ಫೇಸ್ ಮಾಡ್ಕೊಂಡೇ ಬರ್ಲೇಬೇಕು, ಏನು ಮಾಡಕ್ಕಾಗಲ್ಲ. ಸೊ ಹಂಗಿದ್ದಾಗ ಖಂಡಿತ ತುಂಬಾ ಫೈನಾನ್ಷಿಯಲ್ ಸ್ಟ್ರಗಲ್ಗಳು ಜಾಸ್ತಿ ಇದೆ. ಅದರಲ್ಲಿ ತುಂಬಾ ನೋವು ಅನುಭವಿಸಿರೋದೇ ನನ್ನ ಫ್ಯಾಮಿಲಿನೇ. ಹ್ಮ್. ಸೊ ಹಂಗಾಗಿ ಮುಂದೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಇದ್ರಲ್ಲೇನೆ ನಾನು ಕೆಲಸ ಮಾಡ್ಕೊಂಡ್ ಬಂದಿದ್ದು ಸರ್. ಫಿನಾನ್ಷಿಯಲ್ ಸ್ಟ್ರಗ್ಲಿಂಗ್ ನಲ್ಲಿ ಯಾರ್ಯಾತ್ರ ಆದ್ರೂ ಅಮೌಂಟ್ ಕೇಳಿ ಇಲ್ಲ ಅಂತ ಅನಿಸ್ಕೊಂಡಿದ್ದುಂಟಾ ಅಂತ? ನಾನು ಆ ತರ ಯಾರ ಹತ್ರನು ಸಾಲ ತಗೊಂಡು ನನಗೆ ಜಾಸ್ತಿನೂ ಅಭ್ಯಾಸನೇ ಇಲ್ಲ. ಸ್ವಲ್ಪ ಕಷ್ಟ ಇದ್ದಾಗ ಇನ್ಫ್ಯಾಕ್ಟ್ ನಾನು ಹೇಳ್ಬೇಕಂದ್ರೆ ನಾನು ಕೇಳೋದೇ ಇಲ್ಲ. ಬಟ್ ಅಂತ ಟೈಮಲ್ಲಿ ನನಗೆ ಪ್ರಶಾಂತ್ ಸರ್, ನಾನು ಇಲ್ಲಿ ಅದನ್ನ ಹೇಳಲೇಬೇಕು. ನಾನು ಅವಾಗ ಹೊಸಬ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ. ತುಂಬಾ ಸರಿ ಕೆಲವೊಂದ್ ಸರಿ ನಾನು ಕೇಳೋದೇ ಇಲ್ಲ. ನಮ್ಮ ಮನೆಯಲ್ಲಿ ಏನೋ ಒಂದು ಮದುವೆ ನಡೀತಾ ಇದೆ ನನ್ನ ತಂಗಿಗೆ ಅಂತಂದ್ರೆ ಗೊತ್ತಾಗಿದ ತಕ್ಷಣ ನಿಂಗೆ ಒಂದ್ ಸ್ವಲ್ಪ ದುಡ್ಡು ಕೊಡ್ತೀನಿ ಕಣ ಅಂತ ಅಂದ್ಬಿಟ್ಟು. ಅವಾಗ ಇನ್ನ ಹೊಸಬ, ನಾನು ಅವ್ರ ಜೊತೆ ಅಷ್ಟೊಂದು ಕನೆಕ್ಟಿವ್ ಆಗಿ ಇರ್ಲಿಲ್ಲ. ಅಂತ ಟೈಮಲ್ಲೆಲ್ಲ ಅವರು ಹೆಲ್ಪ್ ಮಾಡಿದ್ದಾರೆ. ಅದು ನಾನು ಯಾವತ್ತೂ ಮರೆಯೋದಿಲ್ಲ. ಅದಾದ್ಮೇಲೆ ಈ ದಿಲ್ಮಾರ್ ಪ್ರಾಸೆಸ್ ಅಲ್ಲಿ ನಾನು ಆನೆಸ್ಟ್ ಆಗಿ ಹೇಳ್ತೀನಿ ಅದನ್ನ. ಆ ಟೈಮಲ್ಲೂ ಕೂಡ ಕೆಲವೊಂದು ಸ್ಟ್ರಗಲ್ಸ್. ನಮ್ ರಾಮ್ ಬ್ರದರ್ ಸೇಮ್ ಪ್ರಶಾಂತ್ ಸರ್ ಹೆಂಗೆ ನಾನು ಬಂದು ಅವರೇ ಮನೆ ಹತ್ರ ಬರೋರು ಹುಡುಕೊಂಡು, ಬ್ರದರ್ ನಿಮ್ಗೆ ಏನೋ ಪ್ರಾಬ್ಲಮ್ ಇದೆ ತಗೊಳ್ಳಿ ದುಡ್ಡು ಅಂತ ಅವರೇ ಕೊಟ್ಟು ಹೋಗೋರು. ನಾನು ಕೇಳಿರ್ತಾ ಇದ್ದಿಲ್ಲ. ಸೊ ಆ ತರ ಸಿಚುವೇಶನ್ಗಳು ಫೇಸ್ ಮಾಡಿದ್ದು ಇದೆ ಸರ್. ಫೈನಲಿ ಇಂಥ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿರುವಂತದ್ದು ಎಷ್ಟು ಖುಷಿ ಕೊಟ್ಟಿದೆ. ಒಂದು ಪರ್ಸನಲ್ ಲೈಫ್ಗೂ ಫ್ರೆಂಡ್ಸ್, ಪ್ರೊಫೆಷನಲ್ ಲೈಫ್ ಜೊತೆ ಕಲೀಗ್ಸ್ ಹೆಂಗ್ ಅನ್ಸುತ್ತೆ ಅಂತ? ತುಂಬಾ ಖುಷಿ ಇದೆ. ಒಂದು ಏನಂತಂದ್ರೆ ನಾವು ಕರೆಕ್ಟ್ ವೇ ಅಲ್ಲಿ ಇದ್ದಾಗ ಸರ್, ನಮಗೆ ಕರೆಕ್ಟ್ ಆಗಿರೋರೆ ಕನೆಕ್ಟ್ ಆಗೋದು.
ಈಗ ನೋಡಿ ನಾವು ಯಾವ್ದಾದ್ರು ಒಂದು ರಾಂಗ್ ದಾರಿಯಲ್ಲಿ ಹೋದ್ರೆ ಅದಕ್ಕೆ ಯಾರು ಬೇಕೋ ಅವರೇ ಕನೆಕ್ಟ್ ಆಗ್ತಾರೆ. ಅದು ಇನ್ನೂ ಡಬಲ್ ಆಗಿ ಸ್ಪಾಯಿಲ್ ಆಗೋಗ್ಬಿಡುತ್ತೆ ಲೈಫ್. ಅದೇ ಒಂದು ಕರೆಕ್ಟ್ ವೇಲ್ ಹೋಗ್ಬೇಕಂತ ಒಂದ್ 2 ಹೆಜ್ಜೆ ಇಟ್ರೆ ಸಾಕು, ಇನ್ನು 100 ಹೆಜ್ಜೆ ಇಡೋದಕ್ಕೆ ಒಂದಷ್ಟು ಜನ ಒಳ್ಳೆಯವ್ರು ಸಿಕ್ಬಿಡ್ತಾರೆ. ಸೊ ಆ ತರ ಸಿಕ್ಕಿರೋದೇ ನನ್ನ ಜರ್ನಿಯಲ್ಲಿ ಇರುವಂತವ್ರು ಪ್ರತಿಯೊಬ್ಬರು. ಅಕ್ಟೋಬರ್ 24ಕ್ಕೆ ಕರ್ನಾಟಕದಾದ್ಯಂತ ದಿಲ್ಮಾರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕನ್ನಡಿಗರಲ್ಲಿ ಏನ್ ಕೇಳ್ಕೊಳ್ತೀರಾ ಅಂತ. ಏನೋ ಗೊತ್ತಿರುತ್ತೆ, ನಿಮ್ಗೆ ಗೊಂದಲ ಇರುತ್ತೆ, ಸ್ವಲ್ಪ ಭಯ, ಟೆನ್ಷನ್ ಅನ್ನೋದೆಲ್ಲ ಇರುತ್ತೆ. ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಇರುತ್ತೆ. ಸೊ ಏನ್ ಹೇಳ್ತೀರಾ ಕನ್ನಡಿಗರಲ್ಲಿ, ಯಾವ ರೀತಿ ರಿಕ್ವೆಸ್ಟ್ ಮಾಡ್ಕೊಳ್ತೀರಾ ಒಂದ್ ಸಿನಿಮಾ ನೋಡಿ ಅಂತ? ಖಂಡಿತ ನಾನು ಎಲ್ಲಾ ಕನ್ನಡಿಗರಿಗೂ ನಾನು ಕೇಳೋದು ಇಷ್ಟೇ, ಒಂದೊಳ್ಳೆ ಪ್ರಯತ್ನ ಮಾಡಿದೀವಿ. ಹಾನೆಸ್ಟಾಗಿ ಒಂದೊಳ್ಳೆ ಒಂದು ಕಥೆನ ಹೇಳೋದಕ್ಕೆ ನಾನಂತೂ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಗೆ ಯಾರಿಗೂನು ಒಂದು ನಿರಾಸೆ ಆಗೋದಿಲ್ಲ ಬಂದು ನೋಡಿದಾಗ. ಒಂದ್ಸರಿ ಬಂದು ನಮ್ಮ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಗೊತ್ತಾಗ್ತಿದೆ ನಿಮ್ಮ ಮುಖದಲ್ಲೇನೆ, ನಿಮ್ಮ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ನಿಮ್ಮ ಟಯರ್ಡ್ನೆಸ್ ಆಗಿರ್ಬೋದು, ಕಣ್ಣು ಎಷ್ಟು ದಿನ ಆಗಿತ್ತು ನಿದ್ದೆ ಮಾಡಿ, ಆದ್ರೂ ಕೂಡ ಒಂದಷ್ಟು ಸಮಯವನ್ನ ಮೀಸಲಿರಿಸಿ ನಮ್ಮ ಬಾಸ್ ಟಿವಿಗೆ ಒಂದು ಸಂದರ್ಶನವನ್ನ ಕೊಟ್ಟಿದ್ದಕ್ಕೆ ಒಳ್ಳೇದಾಗ್ಲಿ ಸರ್. ನಿಮ್ಮ ಬತ್ತಳಿಕೆಯಲ್ಲಿ ಮತ್ತಷ್ಟು ಸಿನಿಮಾಗಳು ಬರಲಿ, ನಿಮ್ಮ ಡೈರೆಕ್ಷನ್ ಅದ್ರ ಜೊತೆಗೆ ಬೇರೆ ಬೇರೆ ರಾಷ್ಟ್ರದ, ಬೇರೆ ಬೇರೆ ರಾಜ್ಯದ ನಾಯಕರುಗಳಿಗೂ ಪಸರಿಸಲಿ. ಆಲ್ ದ ಬೆಸ್ಟ್. ನಿಮ್ಮ ಸಿನಿಮಾಗಳಿಗೆಲ್ಲನೂ ಕೂಡ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ನಿರ್ದೇಶಕರಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚಂದ್ರಮೌಳಿ ಅವರ ಮಾತು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಅದಕ್ಕಿಂತ ಮುಂಚೆ ಇದೇ ಅಕ್ಟೋಬರ್ 24ಕ್ಕೆ ಕರ್ನಾಟಕದಾದ್ಯಂತ ದಿಲ್ಮಾರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಹತ್ತಿರದ ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾವನ್ನ ನೋಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚ್ಕೊಳ್ಳಿ. ಹೊಸಬರಿಗೆ ಸದಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೀನಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.